ಇನ್ನೊಂದು ಕಡೆ ಈಗ ಮಾತಾಡ್ತಾರೆ, ಅವ್ರು ಚಪಲಕ್ಕೆ ಮಾತಾಡ್ತಾರೋ ಒಳ್ಳೆದಕ್ಕೆ ಮಾತಾಡ್ತಾರೋ, ಬಿ ಜೆ ಪಿಯವರು ಅಶೋಕ್ ಏನು ಮಾತಾಡ್ತಾರೆ ಅಥವಾ ನಮ್ಮ ಕುಮಾರಸ್ವಾಮಿ ಏನು ಮಾತಾಡ್ತಾರೆ ನಮಗೇನೂ ಗೊತ್ತಿಲ್ಲ. ಬಟ್ ಇದು ರೈತರನ್ನ ಮನವೊಲಿಸಿ, ರೈತರನ್ನ ಒಪ್ಪಿಸಿ, ರೈತರಿಗೆ ತೊಂದರೆ ಆಗದಂಗೆ ಮಾಡೋ ತೀರ್ಮಾನ ಮಾಡಿ. ಬುದ್ಧಿಜೀವಿಗಳು ಬರ್ತಿರೋ ಪತ್ರಕ್ಕೆ ಏನು ಹೇಳ್ತೀರಿ ಸರ್? ಅವರು ರಾಹುಲ್ ಗಾಂಧಿಗೆ ಅಲ್ಲಿ ನೀವು ನೋಡಬೇಕು, ಬಿಡದಿ ಮತ್ತು ರಾಮನಗರದಲ್ಲಿ 170% ಈಗ ಪ್ರೈವೇಟ್ ಲೇಔಟ್ ಆಗ್ತಾಯಿದೆ. ಎಲ್ಲ ರೈತರು ಲೇಔಟಿಗೆ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಇದು ಪ್ರೈವೇಟ್ ಲೇಔಟ್ಗೂ ಟೌನ್ಶಿಪ್ಗೂ ವ್ಯತ್ಯಾಸ ಇದೆ. ಟೌನ್ಶಿಪ್ ಆದರೆ ಇಡೀ ರಾಮನಗರ ಜಿಲ್ಲೆ, ಮಂಡ್ಯ ಜಿಲ್ಲೆಯವರೆಗೂ ಅಭಿವೃದ್ಧಿ ಆಗುವಂಥ, ಡೆವಲಪ್ ಆಗುವಂಥ ಅವಕಾಶಗಳಿದೆ. ಅದರಿಂದ ಬಹುಶಃ ಇದನ್ನು ನಾವು ರೈತರನ್ನ ಮನವೊಲಿಸಿ, ರೈತರಿಗೆ ತೊಂದರೆ ಆಗದಂಗೆ ನೋಡ್ಕೊಂಡು, ರೈತರಿಗೆ ಏನು ಹಣ ಕೊಡಬೇಕೋ ಅದನ್ನೆಲ್ಲ ಕೊಟ್ಟು ಮಾಡ್ತೀವಿ. ಇನ್ನೊಂದು ಕಡೆ ಈಗ ಮಾತಾಡ್ತಾರೆ, ಅವ್ರು ಚಪಲಕ್ಕೆ ಮಾತಾಡ್ತಾರೋ ಒಳ್ಳೆದಕ್ಕೆ ಮಾತಾಡ್ತಾರೋ, ಬಿ ಜೆ ಪಿಯವರು ಅಶೋಕ್ ಏನು ಮಾತಾಡ್ತಾರೆ ಅಥವಾ ನಮ್ಮ ಕುಮಾರಸ್ವಾಮಿ ಏನು ಮಾತಾಡ್ತಾರೆ ನಮಗೇನೂ ಗೊತ್ತಿಲ್ಲ. ಬಟ್ ಇದು ರೈತರನ್ನ ಮನವೊಲಿಸಿ, ರೈತರನ್ನ ಒಪ್ಪಿಸಿ, ರೈತರಿಗೆ ತೊಂದರೆ ಆಗದಂಗೆ ಮಾಡೋ ತೀರ್ಮಾನ ಮಾಡಿ. ಬುದ್ಧಿಜೀವಿಗಳು ಬರ್ತಿರೋ ಪತ್ರಕ್ಕೆ ಏನು ಹೇಳ್ತೀರಿ ಸರ್? ಅವರು ರಾಹುಲ್ ಗಾಂಧಿಗೆ ಅಲ್ಲಿ ನೀವು ನೋಡಬೇಕು, ಬಿಡದಿ ಮತ್ತು ರಾಮನಗರದಲ್ಲಿ 170% ಈಗ ಪ್ರೈವೇಟ್ ಲೇಔಟ್ ಆಗ್ತಾಯಿದೆ. ಎಲ್ಲ ರೈತರು ಲೇಔಟಿಗೆ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಇದು ಪ್ರೈವೇಟ್ ಲೇಔಟ್ಗೂ ಟೌನ್ಶಿಪ್ಗೂ ವ್ಯತ್ಯಾಸ ಇದೆ. ಟೌನ್ಶಿಪ್ ಆದರೆ ಇಡೀ ರಾಮನಗರ ಜಿಲ್ಲೆ, ಮಂಡ್ಯ ಜಿಲ್ಲೆಯವರೆಗೂ ಅಭಿವೃದ್ಧಿ ಆಗುವಂಥ, ಡೆವಲಪ್ ಆಗುವಂಥ ಅವಕಾಶಗಳಿದೆ. ಅದರಿಂದ ಬಹುಶಃ ಇದನ್ನು ನಾವು ರೈತರನ್ನ ಮನವೊಲಿಸಿ, ರೈತರಿಗೆ ತೊಂದರೆ ಆಗದಂಗೆ ನೋಡ್ಕೊಂಡು, ರೈತರಿಗೆ ಏನು ಹಣ ಕೊಡಬೇಕೋ ಅದನ್ನೆಲ್ಲ ಕೊಟ್ಟು ಮಾಡ್ತೀವಿ. ಇನ್ನೊಂದು ಕಡೆ ಈಗ ಮಾತಾಡ್ತಾರೆ, ಅವ್ರು ಚಪಲಕ್ಕೆ ಮಾತಾಡ್ತಾರೋ ಒಳ್ಳೆದಕ್ಕೆ ಮಾತಾಡ್ತಾರೋ, ಬಿ ಜೆ ಪಿಯವರು ಅಶೋಕ್ ಏನು ಮಾತಾಡ್ತಾರೆ ಅಥವಾ ನಮ್ಮ ಕುಮಾರಸ್ವಾಮಿ ಏನು ಮಾತಾಡ್ತಾರೆ ನಮಗೇನೂ ಗೊತ್ತಿಲ್ಲ. ಬಟ್ ಇದು ರೈತರನ್ನ ಮನವೊಲಿಸಿ, ರೈತರನ್ನ ಒಪ್ಪಿಸಿ, ರೈತರಿಗೆ ತೊಂದರೆ ಆಗದಂಗೆ ಮಾಡೋ ತೀರ್ಮಾನ ಮಾಡಿ. ಬುದ್ಧಿಜೀವಿಗಳು ಬರ್ತಿರೋ ಪತ್ರಕ್ಕೆ ಏನು ಹೇಳ್ತೀರಿ ಸರ್? ಅವರು ರಾಹುಲ್ ಗಾಂಧಿಗೆ ಅಲ್ಲಿ ನೀವು ನೋಡಬೇಕು, ಬಿಡದಿ ಮತ್ತು ರಾಮನಗರದಲ್ಲಿ 170% ಈಗ ಪ್ರೈವೇಟ್ ಲೇಔಟ್ ಆಗ್ತಾಯಿದೆ. ಎಲ್ಲ ರೈತರು ಲೇಔಟಿಗೆ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಇದು ಪ್ರೈವೇಟ್ ಲೇಔಟ್ಗೂ ಟೌನ್ಶಿಪ್ಗೂ ವ್ಯತ್ಯಾಸ ಇದೆ. ಟೌನ್ಶಿಪ್ ಆದರೆ ಇಡೀ ರಾಮನಗರ ಜಿಲ್ಲೆ, ಮಂಡ್ಯ ಜಿಲ್ಲೆಯವರೆಗೂ ಅಭಿವೃದ್ಧಿ ಆಗುವಂಥ, ಡೆವಲಪ್ ಆಗುವಂಥ ಅವಕಾಶಗಳಿದೆ. ಅದರಿಂದ ಬಹುಶಃ ಇದನ್ನು ನಾವು ರೈತರನ್ನ ಮನವೊಲಿಸಿ, ರೈತರಿಗೆ ತೊಂದರೆ ಆಗದಂಗೆ ನೋಡ್ಕೊಂಡು, ರೈತರಿಗೆ ಏನು ಹಣ ಕೊಡಬೇಕೋ ಅದನ್ನೆಲ್ಲ ಕೊಟ್ಟು ಮಾಡ್ತೀವಿ.